ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಿತಿನ್ ಜಿ ಪೈ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಪೀಡಿಯಾಟ್ರಿಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದೇನೆ. ನಾನು ನಿಮಗೆ ಇವತ್ತು ಮಕ್ಕಳಲ್ಲಿ ಶಸ್ತ್ರಚಿಕಿತ್ಸಾ ಕಾಯಿಲೆಗಳು ಅಂದ್ರೆ ಸರ್ಜಿಕಲ್ ಪ್ರಾಬ್ಲಮ್ಸ್ ಅನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈಗ ಶುರು ಮಾಡುವ. ಅಂದ್ರೆ ಮಕ್ಕಳಲ್ಲಿ ಕಾಮನ್ ಪ್ರಾಬ್ಲಮ್ಸ್ಗಳು, ಸರ್ಜಿಕಲ್ ಪ್ರಾಬ್ಲಮ್ಸ್ ಏನೆಲ್ಲ ಇವೆ ಅಂತ. ಫಸ್ಟ್ ನಾನು ಇನ್ಫೆಕ್ಷನ್ ಇಂದ ಶುರು ಮಾಡಿ ನೆಕ್ಸ್ಟ್ ಕಿಡ್ನಿದು ಸ್ವಲ್ಪ ಹುಟ್ಟಿನಿಂದ ಯಾವ್ದಾದ್ರು ಕಾಯಿಲೆ ಇದೆ ಅದರ ಮೇಲೆ ನಿಮ್ಗೆ ಚರ್ಚೆ ಮಾಡ್ತೇನೆ. ಅದರ ನಂತರ ಕೆಲವು ಸ್ಟೋನ್ ಪ್ರಾಬ್ಲಮ್, ಅದರ ನಂತರ ಕೆಲವು ಟ್ಯೂಮರ್ಸ್ ಮತ್ತೆ ಕೆಲವು ಹೆಣ್ಣು ಮಕ್ಕಳಲ್ಲಿ ಕಾಮನ್ ಪ್ರಾಬ್ಲಮ್ಸ್ ಗಳನ್ನು ಡಿಸ್ಕಸ್ ಮಾಡುವ. ಸೊ ಈಗ ಸ್ಟಾರ್ಟ್ ಮಾಡುವ. ಸೊ ಮಕ್ಕಳಲ್ಲಿ ಯೂರಿನ್ ಇನ್ಫೆಕ್ಷನ್, ಸೊ ಮೂತ್ರದಲ್ಲಿ ಇನ್ಫೆಕ್ಷನ್, ಇದು ತುಂಬಾ ಮಕ್ಕಳು ನಮ್ಗೆ OPD ಅಲ್ಲಿ ಬರ್ತಾರೆ ಮೂತ್ರದಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ. ಅದಂದ್ರೆ ಮಗು ಹೇಗ್ ಬರ್ತದೆ? ಸೊ ಮಗುವಿಗೆ ಜ್ವರ ಬರ್ತದೆ, ಅಂದ್ರೆ ಕೆಮ್ಮು ಶೀತ ಇಲ್ಲದ ಜ್ವರ. ಸೆಕೆಂಡ್ ಅಂದ್ರೆ ಮೂತ್ರದಲ್ಲಿ ರಕ್ತ ಬರುದು, ಇಲ್ಲದ ಮೂತ್ರದಲ್ಲಿ ಕೀವು ಬರುದು, ಇಲ್ಲದಿದ್ರೆ ಮೂತ್ರ ಪುನಃ ಆಗೋದು. ಸೊ ಇದೆಲ್ಲ ಬೇರೆ ಬೇರೆ ಲಕ್ಷಣಗಳು ಯೂರಿನ್ ಇನ್ಫೆಕ್ಷನ್ ಇದು. ಸೊ ಅವರು ನಮ್ಮ ಹತ್ರ ಬಂದಾಗ ನಾವು ಹೇಗೆ ಅದರ ಟ್ರೀಟ್ಮೆಂಟ್ ಮಾಡ್ತೇವೆ? ಸೊ ಯೂಶಲಿ ಗಂಡು ಮಕ್ಕಳಲ್ಲಿ ಒಂದ್ಸಲ ಇನ್ಫೆಕ್ಷನ್ ಆದ್ರೆ ಅದು ಅಂದ್ರೆ ಪೀಡಿಯಾಟ್ರಿಕ್ಸ್ ಅವರು ಕಂಡು ಹಿಡಿದು ಟ್ರೀಟ್ಮೆಂಟ್ ಮಾಡ್ತಾರೆ. ಬಟ್ ಪುನಃ ಇನ್ಫೆಕ್ಷನ್ ಆಗ್ತಾ ಇದೆ, ಅದರಲ್ಲಿ ನಮ್ದು ಪೀಡಿಯಾಟ್ರಿಕ್ ಸರ್ಜನ್ ಅವ್ರ ಹತ್ರ ಅವರು ಭೇಟಿ ಬರ್ತಾರೆ. ಸೊ ಪುನಃ ಯೂರಿನ್ ಇನ್ಫೆಕ್ಷನ್ ಆದಾಗ ನಾವು ಏನ್ ಟೆಸ್ಟ್ ಮಾಡ್ತೇವೆ? ಫಸ್ಟ್ ಅಂದ್ರೆ ರೂಟೀನ್ ಟೆಸ್ಟ್ ಮಾಡ್ತೇವೆ. ಸೆಕೆಂಡ್ ಅಂದ್ರೆ ಯೂರಿನ್ ಕಲ್ಚರ್ ಅಂತ ಮಾಡ್ತೇವೆ. ಯೂರಿನ್ ರೂಟೀನ್ ಅಲ್ಲಿ ನಮ್ಗೆ ಇನ್ಫೆಕ್ಷನ್ ಇದೆ ಎಲ್ಲ ಗೊತ್ತಾಗ್ತದೆ, ಬಟ್ ಕಲ್ಚರ್ ಅಲ್ಲಿ ಅದು ಯಾವ ಕ್ರಿಮಿಕೀಟದಿಂದ ಅದು ಇನ್ಫೆಕ್ಷನ್ ಆಗ್ತಾ ಇದೆ ಅದು ಮೋರ್ ಡೀಟೇಲ್ಡ್ ಆಗಿ ಗೊತ್ತಾಗ್ತದೆ. ನೆಕ್ಸ್ಟ್ ಬೇರೆ ಟೆಸ್ಟ್ ಗಳಂದ್ರೆ ನಮ್ದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮತ್ತೆ ಎಕ್ಸ್ರೇ ಗಳನ್ನು ಮಾಡಿ ನಾವು ಫರ್ದರ್ ಟ್ರೀಟ್ಮೆಂಟ್ ಅನ್ನು ಮಾಡ್ತೇವೆ. ಅಂದ್ರೆ ಬಯೋ ಮೆಡಿಸಿನ್ಸ್ ಅಲ್ಲಿ ಕಂಟ್ರೋಲ್ ಆಗೋದಾ, ಸರ್ಜರಿ ಕೂಡ ಬೇಕಾಗ್ತದೆ ಅಂತ ನಾವು ಅದರ ಮೇಲೆ ಡಿಸೈಡ್ ಮಾಡ್ತೇವೆ. ನೆಕ್ಸ್ಟ್ ಕಾಮನ್ ಪ್ರಾಬ್ಲಮ್ ಅಂದ್ರೆ ಕೆಲವು ಮಕ್ಕಳಲ್ಲಿ ಹುಟ್ಟಿನಿಂದ ಕಾಯಿಲೆ ಎಲ್ಲ ಇರ್ತದೆ. ಲೈಕ್ ಕಾಮನ್ ಅಂದ್ರೆ ಹೈಡ್ರೋನೆಫ್ರೋಸ್ ಅಂತ ಹೇಳ್ತೇವೆ. ಹೈಡ್ರೋನೆಫ್ರೋಸಿಸ್ ಅಂದ್ರೆ ಕಿಡ್ನಿ, ಅದು ಮೂತ್ರ ಪಿಂಡ ಉಂಟಲ್ಲ, ಅದು ಸೂಜನೆ ಆಗೋದು. ಸೊ ಇದು ಮಕ್ಕಳು ಈಗಿನ ಕಾಲದಲ್ಲಿ ಅಲ್ಟ್ರಾಸೌಂಡ್ ಎಲ್ಲ ಹೆರಿಗೆ ಟೈಮ್ ಅಲ್ಲಿ ಮಾಡುವಾಗ ಅವ್ರ ಮಕ್ಕಳಲ್ಲಿ ಅಂದ್ರೆ ನವಜಾತ ಶಿಶುವಲ್ಲಿ ಕಿಡ್ನಿಯಲ್ಲಿ ಹೂತಾ ಇದೆ ಅಂತ ಗೊತ್ತಾಗ್ತದೆ. ಸೊ ಅವರು ಕೂಡ ನಮ್ಮ ಹತ್ರ ಬರ್ತಾರೆ. ಸೊ ಇದರಲ್ಲಿ ಚಿಂತೆ ಆಗೋದು ಜಾಸ್ತಿ ಟೆನ್ಷನ್ ಮಾಡ್ಬೇಕಂತಿಲ್ಲ. ಸೊ ಫಸ್ಟ್ ನಾವು ಬಂದ ನಂತರ ಅದು ಏನು ಸೈಜ್ ಇದೆ, ಎಷ್ಟು ಹೂತಾ ಇದೆ, ಅದನ್ನ ಅಲ್ಟ್ರಾಸೌಂಡ್ ಮೂಲಕ ಟೆಸ್ಟ್ ಮಾಡ್ತೇವೆ. ಮತ್ತೆ ಮೋಸ್ಟ್ ಆಫ್ ದ ಕಿಡ್ನಿ ಹೂತಗಳು ಬರೀ ಮೆಡಿಸಿನ್ಸ್ ಅಲ್ಲೇ ಸರಿ ಆಗ್ತದೆ. ಬಟ್ ಕೆಲವು ತುಂಬಾ ಹೂತಾ ಇದ್ದಲ್ಲಿ ಫರ್ದರ್ ಇವ್ಯಾಲ್ಯೂಯೇಷನ್, ಎಕ್ಸ್ರೇಯ, ಅಲ್ಟ್ರಾಸೌಂಡ್, ಬೇರೆ ಸ್ಪೆಷಲ್ ಟೆಸ್ಟ್ ಗಳನ್ನು ಮಾಡಿ ನಾವು ಫರ್ದರ್ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡ್ತೇವೆ. ಮತ್ತೆ ಕೆಲವು ಮಕ್ಕಳಲ್ಲಿ ಸರ್ಜರಿ ಕೂಡ ಬೇಕಾಗ್ತದೆ. ಎಸ್ಪೆಷಲಿ ಕೆಲವು ಗಂಡು ಮಕ್ಕಳಲ್ಲಿ ಮೂತ್ರ ಅವರಿಗೆ ಹೋಗುದೇ ಇಲ್ಲ, ಅಂದ್ರೆ ದಾರ ತುಂಬಾ ಕಮ್ಮಿ ಇರ್ತದೆ. ಸೊ ಅವರಲ್ಲಿ ಫರ್ದರ್ ಇವ್ಯಾಲ್ಯೂಯೇಷನ್ ಎಲ್ಲ ಬೇಕಾಗ್ತದೆ. ನೆಕ್ಸ್ಟ್ ಕಾಮನ್ ಪ್ರಾಬ್ಲಮ್ ಅಂದ್ರೆ ಕೆಲವೊಮ್ಮೆ ಯೂರಿನ್ ಇನ್ಫೆಕ್ಷನ್ ಸ್ಟೋನ್ ಅಲ್ಲಿ ಕೂಡ ಆಗ್ತದೆ. ಸ್ಟೋನ್, ಕಿಡ್ನಿ ಸ್ಟೋನ್ ಮತ್ತೆ ಬ್ಲಾಡರ್ ಸ್ಟೋನ್, ಇದೆಲ್ಲ ಬೇರೆ ಬೇರೆ ಸ್ಟೋನ್ ಕಾಯಿಲೆಗಳು ಇದೆ. ಸೊ ಇದರಲ್ಲಿ ಕೂಡ ನಾವು ಟೆಸ್ಟ್ ಗಳನ್ನು, ಎಕ್ಸ್ರೇ, ಅಲ್ಟ್ರಾಸೌಂಡ್ ಎಲ್ಲ ಮಾಡಿ ಫರ್ದರ್ ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ. ನೆಕ್ಸ್ಟ್ ಪ್ರಾಬ್ಲಮ್ ಅಂದ್ರೆ ನಮ್ದು ಕಾಮನ್ ಮಕ್ಕಳ ಸರ್ಜರಿ ವಿಭಾಗ ಬರುದಂದ್ರೆ ಹರ್ನಿಯಾ ಹೈಡ್ರೋಸಿಲ್. ಸೊ ಹರ್ನಿಯಾ ಹೈಡ್ರೋಸಿಲ್ ಅಂದ್ರೆ ಏನು? ಸೊ ಮಗುವಿದು ಟೆಸ್ಟಿಕಲ್ ಜಾಗದಲ್ಲಿ ಅದು ವೃಷಣ ಅಂತ ಹೇಳ್ತಾರೆ, ವೃಷಣ ಚೀಲದಲ್ಲಿ ಹೂತ ಬರುದು. ಸೊ ಇದು ಯಾಕೆ ಅಂದ್ರೆ ಹುಟ್ಟುವಾಗ ವೃಷಣಗಳು ಹೊಟ್ಟೆ ಒಳಗಿರ್ತದೆ, ಅದು ಜಸ್ಟ್ ಹುಟ್ಟುವಾಗ ಕೆಳಗೆ ವೃಷಣ ಚೀಲದಲ್ಲಿ ಬರುದು. ಸೊ ಕೆಲವು ಮಕ್ಕಳಲ್ಲಿ ಇದು ಕನೆಕ್ಷನ್ ಉಂಟಲ್ಲ, ಅದು ಓಪನ್ ಇರುತ್ತೆ. ಸೊ ಇದ್ರ ಕಾರಣ ಅದರ ಕರಳು ಅಥವಾ ನೀರು ಬರ್ತದೆ. ಸೊ ಇದಕ್ಕೆ ಹರ್ನಿಯಾ ಅಥವಾ ಹೈಡ್ರೋಸಿಲ್ ಅಂತ ಹೇಳ್ತೇವೆ ನಾವು. ಸೊ ಇದ್ರದ್ದು ಕೂಡ ನಾವು ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ. ಇದರಲ್ಲಿ ಯೂಶಲಿ ಆಪರೇಷನ್ ಮಾಡ್ತೇವೆ. ಅಂದ್ರೆ ಆಪರೇಷನ್ ಒಂದು 15-20 ಮಿನಿಟ್ಸ್, ಬಟ್ ಯೂಶಲಿ 1-2 ದಿನದಲ್ಲಿ ಕೂಡ ನಾವು ಮಗು ತುಂಬಾ ಒಳ್ಳೆ ರಿಕವರಿ ಮಾಡ್ತದೆ, ಮತ್ತೆ 1-2 ದಿನದಲ್ಲಿ ಮನೆಗೆ ಕೂಡ ಕಳಿಸ್ತೇವೆ. ನೆಕ್ಸ್ಟ್ ಕಾಮನ್ ಪ್ರಾಬ್ಲಮ್ ಅಂದ್ರೆ ಇದು ವೃಷಣಗಳು ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಹೇಳಿ. ಅಂದ್ರೆ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂದ್ರೆ ವೃಷಣ ಹೊಟ್ಟೆ ಒಳಗೆ ಇರುತ್ತೆ, ಅದು ಬೀಜ ಆಕ್ಚುಲಿ ಕೆಳಗೆ ಇಳಿಯೋದಿಲ್ಲ. ಸೊ ಇದ್ರಲ್ಲಿ ನಾವು ಕೂಡ ಟ್ರೀಟ್ಮೆಂಟ್ ಬೇಕಾಗ್ತದೆ. ಯಾಕಂದ್ರೆ ಅದು ವೃಷಣ ಹೊಟ್ಟೆ ಒಳಗಿದ್ದಾಗ ಅದ್ರದ್ದು ಬೆಳವಣಿಗೆ ಆಗುದಿಲ್ಲ. ನೆಕ್ಸ್ಟ್ ಅಂದ್ರೆ ಸಣ್ಣ ಟ್ಯೂಮರ್ ಆಗುವ ರಿಸ್ಕ್ ಇರ್ತದೆ. ಸೊ ಇದರದ್ದು ಕೂಡ ನಾವು ಆಪರೇಷನ್ ಮಾಡಿ ಅದು ವೃಷಣಗಳನ್ನು ವೃಷಣ ಚೀಲದಲ್ಲಿ ತಂದು ಕೆಳಗೆ ತಂದು ಫಿಕ್ಸ್ ಮಾಡ್ತೇವೆ. ಸೊ ಇದರಲ್ಲಿ ಹೇಗೆ ಆಗ್ತದೆ ಅಂದ್ರೆ ಯೂಶಲಿ ಯಾವಾಗ ಒಳಗೆ ಆಪರೇಷನ್ ಮಾಡಬೇಕು,
ಯೂಶಲಿ ಮಗು 1 ವರ್ಷ ಹುಟ್ಟಿನಿಂದ 1 ವರ್ಷದ ಒಳಗಡೆ ಇದನ್ನು ಆಪರೇಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಮಗು ಇದು ವೃಷಣಗಳ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿರ್ತದೆ. ನೆಕ್ಸ್ಟ್ ಕಾಮನ್ ಪ್ರಾಬ್ಲಮ್ ಅಂದ್ರೆ ಹೇಳಿದ್ರೆ ನಾವು ಮಕ್ಕಳಲ್ಲಿ ಟ್ಯೂಮರ್ ಕೂಡ ಆಗ್ತದೆ. ಈಗ ಮೂತ್ರಪಿಂಡ ಟ್ಯೂಮರ್, ಮೂತ್ರಕೋಶ ಟ್ಯೂಮರ್. ಸೊ ಇದರದ್ದು ಟ್ರೀಟ್ಮೆಂಟ್ ಕೂಡ ನಾವು ಫರ್ದರ್ ಇವ್ಯಾಲ್ಯೂಯೇಷನ್ ಮಾಡಿ ಆಂಕಾಲಜಿ ಒಟ್ಟಿಗೆಲ್ಲ ನಾವು ಡಿಸ್ಕಷನ್ ಮಾಡಿ ಇದರದ್ದು ಟ್ರೀಟ್ಮೆಂಟ್ ಮಾಡ್ತೇವೆ. ನೆಕ್ಸ್ಟ್ ಅಂದ್ರೆ ಈಗ ಹೈಪೋಸ್ಪೇಡಿಯಾಸ್ ಅಂತ ಹೇಳ್ತೇವೆ. ಹೈಪೋಸ್ಪೇಡಿಯಾಸ್ ಅಂದ್ರೆ ಏನು ಅಂತ ಹೇಳಿ, ಮೂತ್ರ ಜಾಗ, ಗಂಡು ಮಕ್ಕಳಲ್ಲಿ ಮೂತ್ರ ಜಾಗ ತುದಿಯಲ್ಲಿ ಇರುವುದಿಲ್ಲ, ಅದು ಪೀನಸ್ ಕೆಳಗಡೆ ಭಾಗದಲ್ಲಿ ಎಲ್ಲಾದ್ರೂ ಇರ್ತದೆ. ಸೊ ಇದ್ರದ್ದು ಟ್ರೀಟ್ಮೆಂಟ್ ಕೂಡ ನಾವು ಆಪರೇಷನ್ ಮೂಲಕ ಅದು ತುದಿಗೆ ತಂದು ಇಡ್ತೇವೆ. ಯೂಶಲಿ ಇದರಲ್ಲಿ ಕೆಲವೊಮ್ಮೆ 1 ಸ್ಟೇಜ್ ಅಲ್ಲಿ ಆಗ್ತದೆ, ಕೆಲವೊಮ್ಮೆ 2 ಸ್ಟೇಜ್ ಬೇಕಾಗ್ತದೆ. ಸೊ ಇದೆಲ್ಲ ಬೇರೆ ಬೇರೆ ವಿಷಯಗಳು. ಸೊ ಮೂತ್ರ ಇನ್ಫೆಕ್ಷನ್ ಇದೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಸೊ ಅದರಲ್ಲಿ ಹೇಗೆ ನಾವು ಅದನ್ನು ಪ್ರಿವೆಂಟ್ ಮಾಡ್ಬೋದು ಅಂದ್ರೆ ಮಕ್ಕಳಲ್ಲಿ ಯೂಶಲಿ ಏನಾಗ್ತದೆ, ನೀರು ಸರಿ 1-1.5 ಲೀಟರ್ ಅಂದ್ರೆ ಏಜ್ ಪ್ರಕಾರ ಯೂಶಲಿ 1-2 ವರ್ಷ ಮಕ್ಕಳು 1-1.5 ಲೀಟರ್ ನೀರು ಕುಡಿಯೋದು, ಪುನಃ ಮೂತ್ರೆ ಮಾಡೋದು. ಅಂದ್ರೆ ಯೂಶಲಿ ಶಾಲೆಯಲ್ಲಿ ಬಾತ್ರೂಮ್ಸ್ ಗಳೆಲ್ಲ ನೋಡಿ ಅವರು ಅಂದ್ರೆ ಕೆಲವೊಮ್ಮೆ ಹೆಸಿಟೇಷನ್ ಮಾಡ್ತಾರೆ ಮೂತ್ರ ಹೋಗ್ಲಿಕ್ಕೆ. ಸೊ ಅದೆಲ್ಲ ನಾವು ಟೀಚರ್ ಹತ್ರ ಮಾತಾಡಿ ಅವರಿಗೆ ರೆಗ್ಯುಲರ್ ಮೂತ್ರ ಮಾಡುವಾಗೆ ನಾವು ವ್ಯವಸ್ಥೆ ಮಾಡಿಕೊಟ್ರೆ ಸೊ ಮೂತ್ರ ಇನ್ಫೆಕ್ಷನ್ ಎಲ್ಲಗಳೆಲ್ಲ ಕಮ್ಮಿ ಆಗ್ತದೆ. ಇನ್ನೊಂದು ಏನಂದ್ರೆ ಲೈಕ್ ಫುಡ್ ಅಲ್ಲಿ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಮತ್ತೆ ಹೆಲ್ದಿ ಫುಡ್ ತಿನ್ನೋ ಮೂಲಕ ನಾವು ನಮ್ಮ ಜೀವವನ್ನು ಬೇರೆ ಬೇರೆ ಪ್ರಾಬ್ಲಮ್ಸ್, ಯೂರಿನ್ ಇನ್ಫೆಕ್ಷನ್ ಅದೆಲ್ಲ ನಾವು ತಡೆಬಹುದು. ಇನ್ನೊಂದೇನಂದ್ರೆ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಕೂಡ ಆಗ್ತದೆ. ಅಂದ್ರೆ ಕಾನ್ಸ್ಟಿಪೇಷನ್ ಅಂದ್ರೆ ಮೋಷನ್ ಮಾಡ್ಲಿಕ್ಕೆ ತುಂಬಾ ತೊಂದರೆ. ಸೊ ಅದರಿಂದ ಕೂಡ ಯೂರಿನ್ ಇನ್ಫೆಕ್ಷನ್ ಆಗ್ತದೆ. ಸೊ ಅದು ಕೂಡ ನಾವು ಕಾನ್ಸ್ಟಿಪೇಷನ್ ಅನ್ನು ಚೆನ್ನಾಗಿ ನೀರು ಕುಡ್ತಾ ಬೇರೆ ಬೇರೆ ವ್ಯವಸ್ಥೆ ಮಾಡಿ ಕಂಟ್ರೋಲ್ ಮಾಡಿದ್ರೆ ಯೂರಿನರಿ ಮತ್ತೆ ಮೋಷನ್ ಪ್ರಾಬ್ಲಮ್ ಎರಡನ್ನು ನಾವು ತಡೆಬಹುದು. ನೆಕ್ಸ್ಟ್ ಅಂದ್ರೆ ಕಾಮನ್ ಅಂದ್ರೆ ಹೆಣ್ಣು ಮಗುವಲ್ಲಿ ಓವರಿ ಪ್ರಾಬ್ಲಮ್ಸ್ ಅಂತ ಇರ್ತದೆ. ಓವರಿ ಪ್ರಾಬ್ಲಮ್ಸ್. ಸೊ ಓವರಿ ಅಂದ್ರೆ ಅಂಡಕೋಶ. ಅಂಡಕೋಶದಲ್ಲಿ ಕೆಲವೊಮ್ಮೆ ಊತ ಬರ್ತದೆ, ಕೆಲವೊಮ್ಮೆ ಸಿಸ್ಟ್ ಆಗ್ತದೆ, ಕೆಲವೊಮ್ಮೆ ಅದು ಸಿಸ್ಟ್ ಮೂಲಕ ಕೆಲವೊಮ್ಮೆ ಟ್ವಿಸ್ಟ್ ಆಗ್ತದೆ, ಅದರ ರಕ್ತ ಸಂಚಾರನೆಲ್ಲ ಕಮ್ಮಿ ಆಗ್ತದೆ. ಸೊ ಅದರದ್ದು ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಬಂದು ನಮ್ದು ಮಕ್ಕಳ ಸರ್ಜರಿ ವಿಭಾಗದಲ್ಲಿ ಬಂದು ಟ್ರೀಟ್ಮೆಂಟ್ ಪಡೆಯಬಹುದು. ಸೊ ಮೋಸ್ಟ್ ಆಫ್ ದ ಮಕ್ಕಳು ಚೆನ್ನಾಗಿ ರಿಕವರ್ ಆಗ್ತಾರೆ. ಬಟ್ ಕೆಲವರಿಗೆ ಆಪರೇಷನ್ ಎಲ್ಲ ಮಾಡಿ ನಾವು ಸರಿ ಮಾಡ್ತೇವೆ. ಈಗ ಲಾಸ್ಟ್ ವಿಷಯ ಏನಂದ್ರೆ ನಾವು ಈಗಿನ ಆಪರೇಷನ್ ಗಳನ್ನು ಲ್ಯಾಪ್ರೋಸ್ಕೋಪಿ ಅಂದ್ರೆ ದುರ್ಬೀನ್ ಮೂಲಕ ಕೂಡ ಟ್ರೀಟ್ಮೆಂಟ್ ಮಾಡ್ತೇವೆ. ಸೊ ಇದ್ರಲ್ಲಿ ಏನಾಗ್ತದೆ ಅಂದ್ರೆ ಮಗುವಿಗೆ ಲೈಕ್ ನಾವು ಸಣ್ಣ ಸಣ್ಣ ಹೋಲ್ ಮಾಡಿ ಕೀ ಹೋಲ್ ಸರ್ಜರಿ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಪೇನ್ ಕೂಡ ಕಮ್ಮಿ, ಮತ್ತೆ ಮಗುವನ್ನು ಬೇಗ ಮನೆಗೆ ಕಳಿಸ್ಬೋದು, ಮತ್ತೆ ಸೇಫ್ ಸರ್ಜರಿ ಮಾಡ್ಬೋದು. ಸೊ ಇದು ಎಲ್ಲ ಮಕ್ಕಳಲ್ಲಿ ಆಗುವ ಸರ್ಜಿಕಲ್ ಪ್ರಾಬ್ಲಮ್ಸ್ ಗಳ ವಿವರ ನಿಮ್ಗೆ ನಾನು ನೀಡ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.